ಬಹುತೇಕ ಕಾಕ ಹೇಳ ನಾನು ವಾಟ್ಸಪ್ನಾಗ ನೋಡಿ ನಂದೊಂದು ಮಂತ್ರ ಐತೆ ತಿಳ್ಕೊಂಡು. ಹೌದು, ಅದಕ್ಕೆ ಬಂಧುಗಳೇ ದಯವಿಟ್ಟು ನಿಜವಾಗಿರತಕ್ಕಂತ ಹಸಿರು ಕ್ರಾಂತಿ ಹರಿಕಾರರು, ದೀನ ದಲಿತರು, ಅನ್ನದಾತರು ಏನೇನೋ ಬೋರ್ಡ್ ಹಚ್ಕೊಂಡು ಈ ಜಗತ್ತಿನಾಗ ಸಂಚಾರ ಮಾಡ್ತಾ ಇದ್ದೀರಿ. ನಿಜವಾಗಿ ಅನ್ನದಾತನ ಏನಾದ್ರೂ ನಿಮಗೆ ಕಳಕಳಿ ಇತ್ತಂದ್ರ, ಈ ಅನ್ನದಾತಂದು ಒಂದ್ ಹನಿ ಉಪಕಾರ ನಿಮ್ಗೆ ಏನಾರ ಆಗಿತ್ತಂದ್ರೆ ಇವತ್ತಿಗೆ ಬಂದು ಇವರಿಗೆ ನ್ಯಾಯವನ್ನು ಕೊಡಿಸ್ತಕ್ಕಂತ ಕಾರ್ಯ ನಮ್ಮನ್ನಾಳ್ತಕ್ಕಂತ ನಾಯಕರು ಮಾಡಬೇಕು ಅಂತಕ್ಕಂಥದನ್ನ ನಿಮ್ಮೆಲ್ಲರ ಪರವಾಗಿ ನಾನು ಯಾರ ವಿರೋಧಿನಲ್ಲ ಪುಣ್ಯಾತ್ಮರೇ, ಈ ರೈತರ ರಾಜಕಾರಣಿಗಳು ವಿರೋಧಿ ಎಲ್ಲವೋ ಬಂಧುಗಳೇ, ನಿಮ್ಮನ್ನೆಲ್ಲ ಎಸಿ ರೂಮ್ದಲ್ಲಿ ಕುಣಿಸಿ ನಾವು ಬೆಳತನಕ ಬಿಸಿಲು ಮಳೆ ಅನ್ನದೆ ಮೈಗೆ ನಮ್ಮ ಮೈಯನ್ನು ಕೊರ್ಕೊಂಡು ನೀವು ಕೊಡ್ತಕ್ಕಂತ ರೇಟ್ದೊಳಗೆ ಇಲ್ಲಿ ತನಕ ನಮ್ಮ ಹೆಂಡ್ರು ಮಕ್ಕಳು ನಮ್ಮ ಜೀವನವನ್ನು ಕಟ್ಕೊಂಡು ಆದ್ರೂ ಕೂಡ ನಿಮಗೆಲ್ಲ ಒಳ್ಳೇದಾಗ್ಲಿ ಅಂತಕ್ಕಂತ ಆಲೋಚನೆಯಿಂದ ನಾವು ಒಂದು ಸಹನೆಯಿಂದ ಇಲ್ಲಿ ತನಕ ಬಂದಿದ್ದೀವಿ. ಅದಕ್ಕೆ ಸಹನೆ ಕಟ್ಟೆ ಒಡೆದದ ಇವತ್ತು. ಬಹುತೇಕ ನಮ್ ಕಬ್ಬವನ್ನು ತೆಗೆದುಕೊಂಡು 1 ವರ್ಷದಾಗ 1 ಕಾರ್ಖಾನೆ ಕಟ್ಟಿ ಬರುವ 10 ವರ್ಷದಾಗ 5 ಕಾರ್ಖಾನೆ ಕಟ್ಲಿಕ್ಕೆ ನಿಮಗೆ ರೊಕ್ಕ ಬರ್ತಾವ. ಆದ್ರೆ ರೈತ ಪುಣ್ಯಾತ್ಮರು ಬೀದಿಗೆ ಬಂದಾಗ 200 ರೂಪಾಯಿ ಹೆಚ್ಚಿಗೆ ಕೊಟ್ಟು ಆ ರೈತನ ಕಣ್ಣೀರು ಒರೆಸು ಬೀದಿಗೆ ಬರಬಾರ್ದಾಗಿತ್ತು. ಖರೆ ನಮ್ಮ ಕಳಕಳಿಯ ನಮ್ಮ ರೈತರನ್ನ ಅರ್ಥ ಮಾಡ್ಕೊಡ್ತಕ್ಕಂತ ನಾಯಕರು ನಮ್ಮನ್ನು ಬೀದಿಗೆ ಬರೋಕ್ಕೂ ಅವಕಾಶ ಮಾಡಿಕೊಡಬಾರ್ದಾಗಿತ್ತು ನಿಜವಾಗಿ. ಆದ್ರೆ ಪುಣ್ಯಾತ್ಮರು ಏನಾಗೈತಿ ಅಂತ ಕೇಳಿದ್ರೆ ಹಿಂಗೆ ಹೋರಾಟ ಮಾಡ್ತಾರೆ, ಹಿಂಗೆ ಕೈ ಬಿಟ್ಟು ಹೋಗ್ತಾರೆ, ಹಿಂಗೆ ಹೋರಾಟ ಮಾಡ್ತಾರೆ, ಒಂದ್ ದಿವ್ಸ ಹೋಗ್ಬಿಡ್ತಾರೆ ಅಂತಕ್ಕಂಥ ಈ ಕೆಟ್ಟ ಚಾಳಿ ಬಿದ್ದಿರ್ತಕ್ಕಂಥವ್ರಿಗೆ ನೀವು ಪುಣ್ಯಾತ್ಮರು ಒಂದು ಸಲ ರೈತ ಹೊರಗಡೆ ಬಂದ್ರೆ ಅದನ್ನ ಫಲ ತಗೊಂಡೇ ತಿರೋ ತನಕ ಒಳಗೆ ಹೋಗುದಿಲ್ಲ ಅಂತಕ್ಕಂಥ ಗಟ್ಟಿ ಸಂದೇಶ ಹೆಂಗ ಎಲ್ಲರಿಗೂ ಎಚ್ಚರಿಕೆ ಆಗ್ಲಕತ್ತಿದ್ಲೆ. ನೀವು ಪುಣ್ಯಾತ್ಮರಿಗೆ ಗಟ್ಟಿ ಆಗ್ಬೇಕು. ನಿಮ್ ಕಳಕಳಿ ಏನಂತ ಹೇಳ್ತಾನೆ, ನನಗೆ ಲಕ್ಕ ಪಜಾರ್ ಹೇಳಿದ್ರಿ ಬರೋ ಕಾಲಕ್ಕೆ ಬುದ್ಧಿ ಹಿಂಗೆ ಮೊದಲಾಗ ನಾವು ಮಾಡಿದಕ್ಕಾರೆ ಹಿಂದ್ ಸುಟ್ಕೇಸ್ ತಗೊಂಡು ಹೋಗ್ಬಿಟ್ರು ಅಂತಕ್ಕಂಥದನ್ನ. ಆದ್ರೆ ಇವತ್ತು ನಾನು 5 ದಿವಸ ಆತ್ 10 ದಿವಸ ಆತ್ ನೋಡ್ತಾ ಇದ್ದೀನಿ. ನಮ್ ಚುನ್ನಪ್ಪ ಪೂಜಾರಿ ಅವ್ರನ್ನ ಪಡಸಲಿಗೆ ಗುರುಗಳನ್ನ ನಮ್ಗೆ ಯಾವ್ದು 1 ರೂಪಾಯಿನೂ ಬೇಕಾಗಿಲ್ಲ ಅಂತಕ್ಕಂಥ ಮಾತನ್ನ ಇದು ಪುಣ್ಯಾತ್ಮರೇ ನಿಜವಾಗಿ ನಿಸ್ವಾರ್ಥವಾಗಿ ಈ ನ್ಯಾಯವನ್ನ ರೈತರಿಗೆ ಕೊಡೋ ಸಲುವಾಗಿ ಯಾರ ದುಡಿತೀರಿ ಪುಣ್ಯಾತ್ಮರೇ ನಿಮ್ಮ ಮನೆಯಾಗ ಭಾಗ್ಯದ ಲಕ್ಷ್ಮಿ ವಾಸ ಮಾಡ್ತಾರೆ ನಿಮ್ಮ ಮನೆಯಾಗ. ಇದು ನಿಸ್ವಾರ್ಥ ಸೇವೆ. ಯಾಕಂದ್ರೆ ಹಿಂದೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಕೂಡ ಪುಣ್ಯಾತ್ಮರೇ ತನಗೆ ಸಂಬಳದೊಳಗೆ 40 ರೂಪಾಯಿ ಹೆಚ್ಚಾಯ್ತು ಅಂತ ತಿಳ್ಕೊಂಡು ಪಾರ್ಲಿಮೆಂಟ್ ಪತ್ರ ಬರೀತಾನ, ಈ 40 ರೂಪಾಯಿ ಕಡಿಮೆ ಮಾಡ್ರಿ ಅಂತಕ್ಕಂಥ ಮಾತನ್ನ ಇವತ್ತು ಪಂಚಾಯತಿಗೆ ಆರಿಸಿ ಬಂದವ್ ಸಹಿತ ಹೇಳಿದ್ರು ಕಡಿಮೆ ಮಾಡ್ರಿ ತಿಳ್ಕೊಂಡು. ಅದಕ್ಕೆ ದಯವಿಟ್ಟು ಬಂಧುಗಳೇ ನಮ್ಮನಾಳ್ತಕ್ಕಂಥ ಸರ್ಕಾರಗಳು ನಮ್ಮನಾಳ್ತಕ್ಕಂಥ ನಾಯಕರುಗಳು ಬಂಧುಗಳೇ ನಿಜವಾಗಿ ರೈತನ ಕಳಕಳಿಯನ್ನ ರೈತನ ಕೂಗನ್ನ ಅರ್ಥ ಮಾಡಿಕೊಂಡು, ಯಾಕಂದ್ರೆ ಮುಂದೆ ರೈತ ಬೇಕು ನಿಮಗೆ. ಇದೊಂದೇ ಅಲ್ಲ, ಇವತ್ತು ಅಕಸ್ಮಾತ್ ರೈತ ಕಣ್ಣೀರ್ ಹಾಕಿದಂದ್ರ ಆ ಶಾಪ ನಿಮಗೆ ತಟ್ಲಾರ್ದ ಹೋಗುದಿಲ್ಲ ಅಂತಕ್ಕಂಥದ್ದು ಕೂಡ ತಮಗೆಲ್ಲ ಗೊತ್ತಿರ್ತಕ್ಕಂಥ ಪ್ರಸಂಗ ಐತಿ. ಅದಕ್ಕೆ ಬಂಧುಗಳೇ ನಿಜವಾಗಿರ್ತಕ್ಕಂಥ ಪರಮ ಪೂಜ್ಯ ಜ್ಞಾನಯೋಗಿ ಶತಮಾನದ ಸಂತ ಸಿದ್ದೇಶ್ವರಪ್ಪಗಳು ರೈತ ಅಂದ್ರೆ ಜೀವಂತ ದೇವರು ಅಂತಕ್ಕಂಥ ಸಂದೇಶವನ್ನು ಕೊಟ್ಟಿದ್ರು ಪುಣ್ಯಾತ್ಮರು. ಜೀವಂತ ದೇವರು ಅಂತ ರೈತ ಪುಣ್ಯಾತ್ಮರೇ ಏನ್ ಕೇಳ್ತಾರೆ ಆಗಲಿ ಪುಣ್ಯಾತ್ಮರೇ ಅಂಕಲಿಗೆ ಅಪ್ಪಗಳು ಹೇಳಿದಂಗ ನಾವು ನಿಮ್ಮಲ್ಲಿ ಭಿಕ್ಷೆಯನ್ನು ಕೇಳ್ತಾ ಇದ್ದಿಲ್ಲ. ನಾವು ನಮ್ಮ ಬೆವರ ಹನಿಯನ್ನು ಸುರಿಸಿ ನಮ್ಮಯ್ಯನ್ನ ಹರ್ಕೊಂಡು ನಾವು ಕಿಸಿಯನ್ನು ದುಡ್ಡು ಖರ್ಚು ಮಾಡಿ ನಿಮ್ಮ ಗೊಬ್ಬರ ಕೆಟ್ಟ ರೇಟ್ ಅದನ್ನೆಲ್ಲ ನಿಮಗೆ ಕೊಟ್ಟು ತಂದು ನಾವು ಹಾಕಿ ಬೆಳೆದಿರ್ತಕ್ಕಂಥ ನಮ್ಮ ಬೆಲೆ ನಮಗೆ ಕೊಡ್ರಿ ಅಂತಕ್ಕಂಥ ಮಾತನ್ನು ಕೇಳ್ತಾರೆ, ಮತ್ತಾವುದು ಕೇಳ್ತಾ ಇಲ್ಲ ಬಂಧುಗಳೇ. ಅದಕ್ಕೆ ನಿಜವಾಗಿ ನಾವೆಲ್ಲ ಪುಣ್ಯಾತ್ಮರೇ ನಾನು ಇಷ್ಟೇ ನಮ್ಮೆಲ್ಲ ಪರಮ ಪೂಜ್ಯರ ಪರವಾಗಿ ಎಲ್ಲ ನಮ್ಮನ್ನು ಆಳ್ತಕ್ಕಂಥ ಎಲ್ಲಾ ನಾಯಕರಲ್ಲಿ ನಾನು ಕಳಕಳಿ ವಿನಂತಿ ಹೇಳ್ತಾ ಇದ್ದೀನಿ. ಬಹುತೇಕ ಬಂಧುಗಳೇ ಈ ಸರ್ಕಾರದೊಳಗೆ ರಚನೆ ಮಾಡ್ಬೇಕಾರೆ ಅಥವಾ ಬಿಲ್ ಪಾಸ್ ಮಾಡ್ಬೇಕಾದ್ರೆ ಸರ್ಕಾರ ಆಳವರು ನೀವಾಗಿರಿ, ಫ್ಯಾಕ್ಟ್ರಿ ಮಾಲಕರು ನೀವಾಗಿರಿ, ಅದಕ್ಕೆ ಬೇಲೆದ್ದು ಹೊಲ ಮೇಲೆ ಕತ್ತಂದ್ರೆ ಇನ್ನು ಯಾರಿಗೆ ದೂರುದು ಅಂತಕ್ಕಂಥ ಮಾತ ಬಸವಣ್ಣ ಅವ್ರು ಹೇಳ್ತಾ ಇದ್ದಾರೆ. ಅದಕ್ಕೆ ದಯವಿಟ್ಟು ನೀವು ಬದುಕ್ರಿ, ನೀವು ಬದುಕಬಾರದು ಉದ್ದೇಶ ಇಲ್ಲ ರೈತಂದ, ನೀವು ಬದುಕ್ರಿ ನಮ್ಮನ್ನು ಬದುಕಿಸಿರಿ ಅಂತಕ್ಕಂಥ ದಿವ್ಯ ಸಂದೇಶವನ್ನು ಮಾಧವಾನಂದ ಪ್ರಭುಜರು ಕೊಟ್ಟಿರತಕ್ಕಂಥದ್ದು ಪುಣ್ಯಾತ್ಮರೇ. ಆ ಪುಣ್ಯಾತ್ಮರ ಜಯಂತಿ ಇವತ್ತು, ಆ ಪುಣ್ಯಾತ್ಮರ ಜಯಂತಿ. ಯಾಕಂದ್ರೆ ಬದುಕಿನದ್ದು ಕೂಡ ಏನನ್ನು ಗಳಿಸಲಿಲ್ಲ. ಅದಕ್ಕೆ ಬಂಧುಗಳೇ ಬಹುತೇಕ ಮೊಟ್ಟ ಮೊದಲು ಈ ನಾಡಿನೊಳಗೆ ಸಂತರೊಳಗೆ ಹೋರಾಟ ಮಾಡಿರ್ತಕ್ಕಂಥ ಯಾರಾದ್ರೆ ಅದು ಮಾಧವಾನಂದ ಪ್ರಭುಜಿಯವರು ಅಂತಕ್ಕಂಥದ್ದು ಕೂಡ ನೆನ್ಪಿಟ್ಕೊಳ್ಬೇಕಾಗ್ತದೆ. ಅಂತ ಪುಣ್ಯಾತ್ಮರೇ ಆವತ್ತಿನ ಹಿಡ್ಕೊಂಡು ಇವತ್ತಿನ ತನಕ ಸನ್ಯಾಸಿಗಳು ಈ ನಾಡಿನೊಳಗೆ ಒಂದು ವೇಳೆ ಪುಣ್ಯಾತ್ಮರ ರೈತರ ಜೊತೆ ಸನ್ಯಾಸಿ ಕೈಗಳು ಕೂಡಿದ್ರೆ ಏನಾಗ್ತದೆ ಅಂತ ಹಿಂದೆ ಹಲವಾರು ಉದಾಹರಣೆಗಳು ಕೂಡ ನಾವು ನೋಡಿರಿ. ಅದಕ್ಕೆ ದಯವಿಟ್ಟು ನಮ್ಮನ್ನಾಳ್ತಕ್ಕಂಥ ಎಲ್ಲ ನಾಯಕರು ಬಹುತೇಕ ಅವರು ಪಾಪ 3 ದಿವಸ ನೋಡ್ತಾ ಇದ್ದೀನಿ, ನೀವು ಸಮಯ ತಗೋರಿ, ನೀವು ಸಮಯ ತಗೋರಿ, ನಿಮ್ ಸಮಯ ತಗೋರಿ. ದಯವಿಟ್ಟು ಈ ಶಬ್ದಗಳನ್ನ ದಯವಿಟ್ಟು ಕೇಳ್ಕೊಂಡು ನೀವು ಅಕಸ್ಮಾತ್ ಅತ್ಯಂತ ಪ್ರೀತಿದಿಂದ ಬಂದು
ಮುಖಂಡರ ಜೊತೆಯಾಗಿ ಮಾತಾಡ್ಕೊಂಡು ಯೋಗ್ಯವಾಗಿರ್ತಕ್ಕಂಥವ್ರು 3,500 ಬೆಲೆ ಅಂತಕ್ಕಂಥದ್ದು ಹೇಳಕತ್ತಾರ. ಬಹುತೇಕ ನಾನು ಮಹಾರಾಷ್ಟ್ರದಾಗ ಪುಣ್ಯಾತ್ಮರ ದತ್ತ ಕಾರ್ಖಾನೆಯವರು 3,400 ತಿಳ್ಕೊಂಡು ಈಗಾಗಲೇ ಘೋಷಣೆ ಮಾಡಿಬಿಟ್ಟಾರೆ. ಇವರೆಲ್ಲ ಘೋಷಣೆ ಮಾಡೋ ಕಾಲಕ್ಕ 1 ಟನ್ ಕಬ್ಬಿಗೆ 13,000 ನಿಮಗೆ ಗಳಿಕೆ ಆಗೋ ಕಾಲಕ್ಕ ನಮಗ 3,500 ಕೊಡ್ಲಿಕ್ಕೆ ಏನ್ ಖರ್ಚಾಗ್ತದೆ ಅಂತಕ್ಕಂಥದ್ದು ಕೂಡ. ಯಾಕಂದ್ರೆ ಆಗಲೇ ನಮ್ ನಿಜಗುಂಡ ರಾಜ್ಯ ಹೇಳ್ದಂಗೆ ಬರೇ ಧೂಳು ಮಾಡ್ತದ ಬೂದಿ ನಿಮ್ಮಲ್ಲಿ. ಅಂತಲ್ಲ ಪುಣ್ಯಾತ್ಮರು ಇಷ್ಟು ನಿಮ್ಮಲ್ಲಿ ಕನಿಕರ ಬರ್ಲಿಲ್ಲ ಅಂದ್ರೆ ನೀವು ಒಂದು ರೈತ ಕುಟುಂಬದಿಂದ ಹೋದವರು, ನೀವೊಬ್ಬ ರೈತನ ಮಕ್ಕಳು ಅಂತಕ್ಕಂಥದ್ದು. ನಾವು ಪುಣ್ಯಾತ್ಮರ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ನೀವು ಕಾರ್ಖಾನೆ ಏನೆಲ್ಲ ಬೆಳೆದ್ರು ಕೂಡ ಕೊನೆಗೆ ಪುಣ್ಯಾತ್ಮರ ಅನ್ನನ ತಿನ್ಬೇಕಾಗ್ತದೆ, ಮತ್ತ ರೈತನ ಕಡೆ ನಾವು ನೋಡ್ಬೇಕಾಗ್ತದೆ ಅಂತಕ್ಕಂಥದ್ದು ಕೂಡ ನಮ್ಮನ್ನ ಆಗ್ತಕ್ಕಂಥ ನಾಯಕರು, ಈ ರಾಜ್ಯದ ಮುಖ್ಯಮಂತ್ರಿಗಳು ಕೂಡ ಇದ್ರ ಕಡೆ ಗಮನ ಹರಿಸಬೇಕು. ಸಂಬಂಧಪಟ್ಟಿರ್ತಕ್ಕಂಥ ಎಲ್ಲ ಕಾರ್ಖಾನೆಯವ್ರ ಜೊತೆಯಾಗಿ ತ್ವರಿತವಾಗಿ ಮಾತನಾಡಿ ಈಗಿಂದ ಇವತ್ತಿಗೆ ರೈತ ಬೀದಿಗೆ ಬರ್ತಕ್ಕಂಥ ಸ್ಥಿತಿ ಬಂದಾಗ ನಾವು ಸರ್ಕಾರಗಳು ಇದ್ರೆ ಏನು ಅಂತಕ್ಕಂಥದ್ದು ಆಲೋಚನೆಯನ್ನ ಮಾಡಿ ಸೂಕ್ತವಾಗಿರ್ತಕ್ಕಂಥ ವಿಚಾರವನ್ನ ಮಾಡಿ ಆ ರೈತ ಬೇಡ್ತಕ್ಕಂಥ ಬೆಲೆಯನ್ನು ಅವರಿಗೆ ಕೊಟ್ಟು ಆ ರೈತನ ಆಶೀರ್ವಾದಕ್ಕೆ ನೀವು ಪಾತ್ರ ಆಗ್ರಿ ಅಂತಕ್ಕಂಥ ಮಾತನ್ನು ಎಲ್ಲ ಪರಮ ಪೂಜ್ಯರ ಪರವಾಗಿ ಈ ಸರ್ಕಾರವನ್ನು ಆಳ್ತಕ್ಕಂಥ ನಾಯಕರಿಗೆ ಒಂದು ಕಿವಿ ಮಾತನ್ನ ವಿನಂತಿಯನ್ನು ಮಾಡ್ತಾ ಇದ್ದೀನಿ ಬಂಧುಗಳೇ. ವಿನಂತಿ ಅಂತಕ್ಕಂಥದ್ದು 3 ಗಂಟೆ ತನಕ ವಿನಂತಿ ಐತಿದು. 3 ಗಂಟೆ ಮೀರಿತ್ತಂದ್ರೆ ಯಾರಿಗೆ ವಿನಂತಿ ಮಾಡ್ಲಿಕ್ಕೆ ಬರುದಿಲ್ಲ, ಯಾವನ ಮನಸ್ಸಿಗೆ ಏನೇನು ಬರ್ತದ ಆ ಗತಿಗೆ ಹೋಗಿ ಮುಟ್ಟೋಕ್ಕಿಂತನು ಆಗ ಬಂದು ಪುಣ್ಯಾತ್ಮರೆ. ಯಾರ ಹೇಳಿದಿಲ್ಲ ನಮಗ 1 ಸಲ ವಾರ್ನಿಂಗ್ ಕೊಟ್ಟ ಗೊತ್ತಾಗೋದು, 2 ಸಲ ಕೊಟ್ಟ ಹೋಗೋದಿಲ್ಲ, ಎಲ್ಲಾ ಕಿತ್ತುಕೊಂಡು ಹಾಳಾಗೋ ಕಾಲಕ್ಕ ನಾವು ಮಾಡ್ತಿದ್ದೀಪ ಅಂತಕ್ಕಂಥದ್ದು ಬರಬಾರದು. ಈ ದೇಶದ ಸಂಪತ್ತು ಬಂಧುಗಳೇ, ಯಾವುದೇ ಒಂದು ನಾವು ಸಾರ್ವಜನಿಕ ಆಸ್ತಿಯನ್ನು ಹಾಳು ಮಾಡಿದಾಗ ಅದು ನಮ್ಮ ಸಂಪತ್ತನ್ನು ನಾವು ರಕ್ಷಣೆ ಮಾಡ್ಕೋಬೇಕಾಗಿತ್ತು. ನೀವುಗಳು ಬಂದು ಈ ನಾವು ಚುನಾಯಿತರಾಗಿ ನಮ್ಮಿಂದ ಚುನಾಯಿತರ ಪ್ರಜೆಗಳಿಗೋಸ್ಕರ ಪ್ರಜೆಗಳ ಆಳಲ್ಪಡ್ತಕ್ಕಂಥ ಸರ್ಕಾರದವರು ನೀವು. ಅದಕ್ಕೆ ದಯವಿಟ್ಟು ಆ ಸರ್ಕಾರ ಆಳ್ತಕ್ಕಂಥ ನಮ್ಮೆಲ್ಲ ನಾಯಕರು ಬೇಗನೆ ಇದಕ್ಕೆ ತ್ವರಿತಾಗಿ ಕಿವಿಯನ್ನು ಕೊಟ್ಟು ಬಂದು ಪುಣ್ಯಾತ್ಮರು ಸಾರ್ವಜನಿಕವಾಗಿ ನಿಮ್ ಜೊತೆಯಾಗಿ ನಾವಿದ್ದೀವಿ, ನಿಮ್ಮನ್ನ 3 ದಿವಸ ತಕ್ಕ ಕಾಯಿಸಿಕೊಳ್ಳ ನಮ್ಮಿಂದ ಅನ್ಯತಾ ಅಂತಕ್ಕಂಥ ವಿಚಾರವನ್ನು ಇಟ್ಕೊಂಡು ನಿಮ್ಮ ಯೋಗ್ಯ ಬೆಲೆಯನ್ನ ರೈತರಿಗೆ ಘೋಷಣೆ ಮಾಡಿ ರೈತ ಅಂತಕ್ಕಂಥ ದೇವರಿಂದ ನೀವು ಆಶೀರ್ವಾದ ಪಡ್ಕೊಂಡಿದ್ರೆ ಮತ್ತೆ ಮುಂದಿನ ದಿನ ಉನ್ನತ ಸ್ಥಾನಕ್ಕೆ ನೀವು ಹೋಗ್ತೀರಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ಈಗಾಗಲೇ ಪೂಜ್ಯರು ಹೇಳ್ಯಾರ, ನೀವು ಪುಣ್ಯಾತ್ಮರು ಇಷ್ಟು ವರ್ಷ ಎಲ್ಲಾ ಮಠಾಧೀಶರಿಗೆ ನೀವು ಅನ್ನ ಹಾಕಿರಿ, ನಿಮಗ ಬೆಂಬಲ ಬೆಲೆ ಸಿಗೋ ತನಕ ನಿಮಗ ಹೊಟ್ಟಿಗೆ ಉಪವಾಸ ಕೂಡಿಸಿರಿ, ಇಲ್ಲ ನಿಮಗ ಅನ್ನ ಹಾಕ್ತಕ್ಕಂಥ ಸಂದರ್ಭ ಏನಂತ ಕೇಳಿದ್ರೆ ಮತ್ತೆ ನಿಮ್ಮನೆಗೆ ಹೋಗಾಡುದು ನಾವು ರೊಟ್ಟಿ ಬೇಡಕ್ಕ, ನಾವೇನು ಮಠದಾಗ ಮಾಡ್ತಂದು ಹಾಕ್ತೇವೆ ತಿಳ್ಕೊಬೇಡ್ರಿ, ಮತ್ತೆ ನಿಮ್ಮನೆಗೆ ರೊಟ್ಟಿ ತಗೊಂಡು ಏನೋ ಅಭಿಮಾನ ಬಿಟ್ಟು ಬೇಡೊಂದು ಭಿಕ್ಷೆ ಇಲ್ಲದಿದ್ರೆ ಶಿಕ್ಷೆ ಹಾಕ್ತಿಲ್ಲ. ಯಾರ ಸಲುವಾಗಿತ್ತ ಕೇಳಿದ್ರೆ ಪುಣ್ಯಾತ್ಮರೇ ಇಲ್ಲಿ ತನಕ ಮಠಕ್ಕೆ ಬರೋ ಭಕ್ತರ ಸಲುವಾಗಿ ಜೋಡಿಗಿತ್ತು. ಇವತ್ತು ಅನ್ನದಾತ ಬೀದಿಗೆ ಬಂದಾಗ ಅನ್ನದಾತ ಕುತ್ತಲ್ಲೇ ಅನ್ನ ಉಣಬೇಕು ಅಂತಕ್ಕಂಥ ಆಲೋಚನೆ ಒಳಗೆ ನಾವೆಲ್ಲ ಪರಮ ಪೂಜ್ಯರು ಪ್ರಾಮಾಣಿಕವಾಗಿರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ತೀವಿ ಅಂತಕ್ಕಂಥ ಮಾತು ಹೇಳಿ ನಿಮಗೆ ನಿಜವಾಗಿರ್ತಕ್ಕಂಥ ಬೆಂಬಲ ಬೆಲೆ ಸಿಗುವವರೆಗೂ ಕೂಡ ನಿಮ್ ಜೊತೆ ಎಲ್ಲಾ ಮಠಾಧೀಶರು ನಿಮ್ ಜೊತೆ ಇರ್ತಾರ ಅಂತಕ್ಕಂಥ ಮಾತನ್ನು ಹೇಳಿ ಆಗಲೇ ಹೇಳಿದ್ರ ನೀವು ಅಧಿವೇಶನ ಕರೆದ್ರಿ ಅಂತಕ್ಕಂಥದನ್ನು ಬಹುತೇಕ ನೀವು ಬರೀ ಸೂಚನೆ ಕೊಟ್ಬಿಡ್ರಿ ಪುಣ್ಯಾತ್ಮರೇ. ಯಾಕಂದ್ರೆ ಇಲ್ಲಿ ನೋಡ್ರು ಈ ಭಾರತ ಧ್ವಜದೊಳಗೂ ಹಸಿರು ಕೇಸರಿ ಅಂತಕ್ಕಂಥದ್ದು ಎಲ್ಲ ಅದಾವ, ಇಲ್ಲಿ 2 ಕುರುಡ್ಯಾವ. ಅದಕ್ಕೆ ಬಂಧುಗಳೇ ನಾವು ಮುಂದಿನ ದಿನಮಾನದ ಸರ್ಕಾರದ ಎಚ್ಚೆತ್ತುಕೊಂಡು ನಾವು ಬಂದು ವಿಧಾನಸೌಧದೊಳಗೆ ಬಂದು ಮುತ್ತಿಗೆ ಹಾಕೋಕ್ಕಿಂತ ಮೊದಲು ರೈತ ನಮ್ಮ ಕಡೆ ಬರಬಾರ್ದು, ನಾವು ಸೂಕ್ತವಾಗಿರ್ತಕ್ಕಂಥ ಉತ್ತರ ಕರ್ನಾಟಕ ಸಮಸ್ಯೆಯನ್ನು ಚರ್ಚಾ ಮಾಡ್ಲಿಕ್ಕೆ ನಾವು ಅಧಿವೇಶನ ಹಮ್ಮಿಕೊಳ್ತಾ ಇದ್ದೀವಿ. ತೊಂದರೆ ಆಗಬಾರ್ದಾಗಿತ್ತಂದ್ರೆ ರೈತರಿಗೆ ನಿಜವಾಗಿರ್ತಕ್ಕಂಥ ಬೆಲೆಯನ್ನು ಕೊಟ್ಟೆ ಮೊದಲು ನಿಮ್ಮ ಅಧಿವೇಶನಕ್ಕೆ ಬರ್ರಿ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಪುಣ್ಯಾತ್ಮರೇ, ಬಹಳ ಕಷ್ಟದೊಳಗೆ ದಿನವನ್ನು ಕಳಿತಕ್ಕಂಥ ರೈತನ ಪರಿಸ್ಥಿತಿ ಬಂದದ್ದು. ಇವತ್ತು ಎಷ್ಟೆಲ್ಲ ಗೊತ್ತಿದ್ರು ಕೂಡ ಸರ್ಕಾರ ಹೇಳ್ತದ್ರ ನಾವು ರೈತರ ಪರವಾಗಿರ್ತೀವಿ, ರೈತರ ಸರ್ಕಾರ ಏನೇನೋ ಹೇಳ್ತಕ್ಕಂಥ ಸಂದರ್ಭ. ಆದ್ರೆ ಇವತ್ತು ರೈತ ಬೀದಿಗೆ ಬಂದಾಗ ಯಾಕೆ ನಿಮ್ಮ ಕಿವಿ ಕಿವಿಡಾಗಿಬಿಟ್ಟು ಕಣ್ಣು ಯಾಕೆ ಕೂಡಾದು ಅಂತಕ್ಕಂಥದನ್ನ ಅದಕ್ಕೆ ಸಿದ್ದರಾಮಯ್ಯ ಸಾಹೇಬರು ಕೂಡ ನೀವು ಹೇಳ್ತಾ ಇದ್ದೀರಿ ನಂದು ಕೊನೆ ಚುನಾವಣೆ, ಇದು ನನ್ನ ಕೊನೆ ಚುನಾವಣೆ ಅಂತ ಹೇಳ್ತಾ ಇದ್ರಿ. ನೀವು ಕೊನೆ ಚುನಾವಣೆ ಮಾಡೋ ಸಂದರ್ಭದಾಗ ರೈತನಿಗೆ ಒಂದು ಮರೆಯಲಾರದಂತ ಕೊಡುಗೆಯನ್ನು ಕೊಡ್ರಿ ಅಂತಕ್ಕಂಥ ಮಾತನ್ನು ಕೂಡ ಆ ಸಿದ್ದರಾಮಯ್ಯ ಸಾಹೇಬರಲ್ಲಿ ಮತ್ತೊಮ್ಮೆ ಎಲ್ಲಾ ಮಠಾಧೀಶರ ಪರವಾಗಿ ಕೇಳಿಕೊಂಡು ನಿಮಗೆಲ್ಲ ಶುಭವನ್ನು ಕೋರಿ ಪುಣ್ಯಾತ್ಮರೇ, ಯಾವ ಕಾಲಕ್ಕೂ ನೀವು ಧೈರ್ಯವನ್ನು ಬಿಡ್ಲಿಕ್ಕೆ ಹೋಗ್ಬೇಡ್ರಿ. ಆದ್ರೆ ಒಂದು ಮಾತನ್ನು ಹೇಳ್ತಾ ಇದ್ದೀನಿ, ನಾನ್ ಬರೋ ಕಾಲಕ್ಕೆ ನೋಡೇನಿ ರಾತ್ರಿ ಟ್ರ್ಯಾಕ್ಟರ್ ಕಬ್ಬ ತಗೊಂಡು ಹೊಂಟಾರ. ಹಿಂಗೆಲ್ಲ ನೀವು ರೈತರು ಮಾಡಾಕ್ ಹತ್ತಿರಂದ್ರ ಮತ್ ನಿಮ್ಮಲ್ಲಿ ಪುಣ್ಯಾತ್ಮರ ಗಾಡಿಗೆ ಚೀಪ್ ಜರ ಸಡ್ಲಾದ್ರ ಸಾಕು ಇದು ಮುಗಿತೈತೆ ಅಂತಕ್ಕಂಥದ್ದು. ಈಗ ಬರೋ ಕಾಲಕ್ಕೆ ಹೇಳಿದ್ರೆ ಇನ್ನೇನು ಬಹಳ ದಿವಸದಲ್ಲಿ ಇವತ್ತೊಂದ್ಸ ನಡೀತೈತೆ, ನಾಳೆಗೆ ಸಡ್ಲು ಬೀಳ್ತೈತೆ ಒಬ್ಬರು ಜನ ನನಗೆ ಮಾತನಾಡ್ತಿದ್ರು. ಬಹುತೇಕ ಇಲ್ಲಿ ಬಂದು ನೋಡಿದಾಗ ನಿಮಗ ಬೆಲೆ ಸಿಗೋ ತನಕ ಸಡ್ಲು ಬೀಳುವುದಿಲ್ಲ ಅಂತಕ್ಕಂಥ ಸಂದೇಶ ನನಗೆ ಗೊತ್ತಾಗಿದೆ ಬಂಧುಗಳೇ. ಅದಕ್ಕೆ ದಯವಿಟ್ಟು ನಾವ್ಯಾರು ಸರ್ಕಾರಿ ವಿರೋಧಿಗಳಲ್ಲ, ಯಾರು ಫ್ಯಾಕ್ಟರಿ ವಿರೋಧಿಗಳಲ್ಲ, ನಮ್ಮನ್ನ ಆಳ್ತಕ್ಕಂಥ ನಾಯಕರ ವಿರೋಧಿಗಳಲ್ಲ. ನಾವು ಕೊಡ್ತಕ್ಕಂತಹ ಒಂದು ಬೆಲೆ
ನಾವು ಕೊಡ್ತಕ್ಕಂತ ಒಂದು ಸಂಪತ್ತಿಗೆ ನಿಮ್ಮಲ್ಲಿರ್ತಕ್ಕಂಥ ನೀವು ಪುಣ್ಯಾತ್ಮರೇ ಅದರಾಗ 30%, 70% ನೀವು ತಿನ್ರಿ, 30% ನಮ್ಗೆ ಕೊಟ್ಬಿಡ್ರಿ ಅಂತಕ್ಕಂಥ ಸಂದೇಶವನ್ನ ಸಾರೋದ್ರ ಸಲುವಾಗಿ ರೈತ ಬೀದಿಗೆ ಬಂದಾನ, ಅವನ್ ಕಣ್ ತೆರೆದು ನೋಡ್ರಿ ಅಂತಕ್ಕಂಥ ಮಾತನ್ನು ಹೇಳೋ ಸಲುವಾಗಿ ನಾವೆಲ್ಲ ಮಠಾಧೀಶರು ಬಂದಿದ್ದೀವಿ ಪುಣ್ಯಾತ್ಮರೇ. ಅದಕ್ಕೆ ರಾಜ್ಯ ರೈತ ಸಂಘಕ್ಕೆ, ರಾಜ್ಯ ರೈತ ಸಂಘ ಹೋರಾಟಕ್ಕೆ, ರಾಜ್ಯ ರೈತ ಸಂಘ ಹೋರಾಟಕ್ಕೆ ಒಂದೇ ನಿಮ್ ಕೈ ಎಲ್ಲ ಮ್ಯಾಲ ಕಾಣಬೇಕು, ಒಮ್ಮೆ ವಿಡಿಯೋದಾಗ ಹೋಗ್ಬೇಕ ದೂರ ಹಿಂಗ ಒಂದ ಎಳ್ಸಿ ಮಾಡ್ತೇನೆ ನೀವು. ಕರ್ನಾಟಕ